ಸಹಜ. ಅದು ಎಲ್ಲರಿಗೂ ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಯಾರು ಮಂತ್ರಿ ಆಗಿಲ್ಲ ಅವರು ಅಸಮಾಧಾನ ಆಗೋದು ಸಹಜ. ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ ಎಲ್ಲರಿಗೂ ಸಮಾಧಾನ ಮಾಡ್ತಾರೆ. ಇಲ್ಲ, ನಾನು ಯಾವ ಖಾತೆ ಅಂತ ಕೇಳಿಲ್ಲ. ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನಾನು ಈಗ ಮುಖ್ಯಮಂತ್ರಿ ಬಿಟ್ಟು ವ್ಯಕ್ತಿ ಬಿಟ್ಟಿದ್ದು. ನಾವು ಇಂಥ ಖಾತೆ ಕೊಡಿ ಅಂಥ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಯಾವುದನ್ನ ಖಾತೆ ಕೊಡಲಿ ಆ ಖಾತೆನ ಇಲ್ಲ. ಈಗ ಅವರು ಕೇಸನ್ನು SIT ಅವರು ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. SIT ಅವರು ಕೊಟ್ಟಿದ್ದಾರೆ. ಆದಮೇಲೆ ಕೇಸ್ ಇಲ್ಲಿರ್ತದೆ. ಅದು ಕೇಸ್ ಇಲ್ಲಿರ್ತದೆ ಬೇಕಂತ. ಈಗ ಏನಾಗಿದೆ, ಒಂದು ನಾಯಕ ಒಂದು ಎತ್ತಿದ್ರಲ್ಲಿ ಬೆಳೆದ್ರೆ ಅದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದನ್ನು ಪಿತೂರಿನ ಮಾಡ್ತಾರೆ. ಬೇರೆ ಸಾಮಾನ್ಯ ಜನಕ್ಕೆ ಮಾಡ್ತಾರಾ? ಯಾರು ಎತ್ತಿರದಲ್ಲಿ ಬೆಳಗ್ಗೆ ನಾಗಂದ್ರೆ ಭಾಳ ಎತ್ತರದಲ್ಲಿ ಬೆಳೆದಿದ್ದಾರೆ, ಅವ್ರನ್ನ ಏನಾದ್ರು ಮುಗಿಸ್ಬೇಕಂತ. ಈಗ ಜಮೀರ್ ಅಹಮದ್ ಖಾನ್ ಎತ್ತರದಲ್ಲಿ ಬೆಳೆದಿದ್ದಾರೆ, ಅವ್ರು ಮುಗಿಸ್ಬೇಕಂತ ಆ ಪಿತೂರನ್ನು ಮಾಡ್ತಾರೆ. ಆ ಕೇಸನ್ನು SIT ಯಲ್ಲಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಹಣ ಕೊಟ್ಟಿದ್ರೆ ನಾವು ಮಂತ್ರಿ ಆಗ್ತಿದ್ವಿ ಅಂತ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಅಂಥ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ನಮ್ಮ ಹೈಕಮಾಂಡಲ್ಲಿ ಆ ಪದ್ಧತಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಹೈಕಮಾಂಡಲ್ಲಿ ಯಾರು ರೆಕಮೆಂಡ್ ಮಾಡಿದ್ರು ದಿಲ್ಲಿಗೆ ಹೋದ್ರೂ ಅಲ್ಲಿ ಮಂತ್ರಿ ಕೊಡ್ತಾರಂತ ನಿರೀಕ್ಷೆ ನಾವು ಇಡೋಂಗಿಲ್ಲ. ಹೈಕಮಾಂಡ್ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೇದಲ್ಲಿ ಸಮಾಜಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಆದಮೇಲೆ ರಾಜ್ಯದ ಜನಕ್ಕೆ ಬಡವ್ರಿಗೆ ಒಳ್ಳೇದಾಗಬೇಕು ಅಂಥವನ್ನ ನೋಡಿ ಮಂತ್ರಿ ಮಾಡೋದು. ಅದೆಲ್ಲ ಹೂವು ಸುದ್ದಿಗಳದು. ಯಾರಿಗಾನ ದುಡ್ಡು ಕೇಳ್ತಾವ್ರೆ, ಮತ್ತೊಂದು ಕೇಳ್ತಾರೆ, ಅದೆಲ್ಲ ಏನೇನು ಇಲ್ಲ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಸಂಪುಟದ ಒಳ್ಳೆ ಕೆಲಸ ಮಾಡಿದ್ರು, ಆದರೂ ಮಂತ್ರಿಗಿರಿ ತಗೊಂಡು ಫಸ್ಟ್ ಲಿಸ್ಟಲ್ಲಿ ಯಾಕೆ ಹೆಸರು ಬರಲಿಲ್ಲ? ಅದು ಬೇಡ, ಅದಿಲ್ಲ. ಈಗ ಆಯ್ತಿಲ್ಲ. ಸಹಜ. ಅದು ಎಲ್ಲರಿಗೂ ಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ಯಾರು ಮಂತ್ರಿ ಆಗಿಲ್ಲ ಅವರು ಅಸಮಾಧಾನ ಆಗೋದು ಸಹಜ. ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿ ಎಲ್ಲರಿಗೂ ಸಮಾಧಾನ ಮಾಡ್ತಾರೆ. ಇಲ್ಲ, ನಾನು ಯಾವ ಖಾತೆ ಅಂತ ಕೇಳಿಲ್ಲ. ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನಾನು ಈಗ ಮುಖ್ಯಮಂತ್ರಿ ಬಿಟ್ಟು ವ್ಯಕ್ತಿ ಬಿಟ್ಟಿದ್ದು. ನಾವು ಇಂಥ ಖಾತೆ ಕೊಡಿ ಅಂಥ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಯಾವುದನ್ನ ಖಾತೆ ಕೊಡಲಿ ಆ ಖಾತೆನ ಇಲ್ಲ. ಈಗ ಅವರು ಕೇಸನ್ನು SIT ಅವರು ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. SIT ಅವರು ಕೊಟ್ಟಿದ್ದಾರೆ. ಆದಮೇಲೆ ಕೇಸ್ ಇಲ್ಲಿರ್ತದೆ. ಅದು ಕೇಸ್ ಇಲ್ಲಿರ್ತದೆ ಬೇಕಂತ. ಈಗ ಏನಾಗಿದೆ, ಒಂದು ನಾಯಕ ಒಂದು ಎತ್ತಿದ್ರಲ್ಲಿ ಬೆಳೆದ್ರೆ ಅದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದನ್ನು ಪಿತೂರಿನ ಮಾಡ್ತಾರೆ. ಬೇರೆ ಸಾಮಾನ್ಯ ಜನಕ್ಕೆ ಮಾಡ್ತಾರಾ? ಯಾರು ಎತ್ತಿರದಲ್ಲಿ ಬೆಳಗ್ಗೆ ನಾಗಂದ್ರೆ ಭಾಳ ಎತ್ತರದಲ್ಲಿ ಬೆಳೆದಿದ್ದಾರೆ, ಅವ್ರನ್ನ ಏನಾದ್ರು ಮುಗಿಸ್ಬೇಕಂತ. ಈಗ ಜಮೀರ್ ಅಹಮದ್ ಖಾನ್ ಎತ್ತರದಲ್ಲಿ ಬೆಳೆದಿದ್ದಾರೆ, ಅವ್ರು ಮುಗಿಸ್ಬೇಕಂತ ಆ ಪಿತೂರನ್ನು ಮಾಡ್ತಾರೆ. ಆ ಕೇಸನ್ನು SIT ಯಲ್ಲಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಹಣ ಕೊಟ್ಟಿದ್ರೆ ನಾವು ಮಂತ್ರಿ ಆಗ್ತಿದ್ವಿ ಅಂತ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ. ಅಂಥ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ನಮ್ಮ ಹೈಕಮಾಂಡಲ್ಲಿ ಆ ಪದ್ಧತಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಹೈಕಮಾಂಡಲ್ಲಿ ಯಾರು ರೆಕಮೆಂಡ್ ಮಾಡಿದ್ರು ದಿಲ್ಲಿಗೆ ಹೋದ್ರೂ ಅಲ್ಲಿ ಮಂತ್ರಿ ಕೊಡ್ತಾರಂತ ನಿರೀಕ್ಷೆ ನಾವು ಇಡೋಂಗಿಲ್ಲ. ಹೈಕಮಾಂಡ್ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೇದಲ್ಲಿ ಸಮಾಜಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಆದಮೇಲೆ ರಾಜ್ಯದ ಜನಕ್ಕೆ ಬಡವ್ರಿಗೆ ಒಳ್ಳೇದಾಗಬೇಕು ಅಂಥವನ್ನ ನೋಡಿ ಮಂತ್ರಿ ಮಾಡೋದು. ಅದೆಲ್ಲ ಹೂವು ಸುದ್ದಿಗಳದು. ಯಾರಿಗಾನ ದುಡ್ಡು ಕೇಳ್ತಾವ್ರೆ, ಮತ್ತೊಂದು ಕೇಳ್ತಾರೆ, ಅದೆಲ್ಲ ಏನೇನು ಇಲ್ಲ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಸಂಪುಟದ ಒಳ್ಳೆ ಕೆಲಸ ಮಾಡಿದ್ರು, ಆದರೂ ಮಂತ್ರಿಗಿರಿ ತಗೊಂಡು ಫಸ್ಟ್ ಲಿಸ್ಟಲ್ಲಿ ಯಾಕೆ ಹೆಸರು ಬರಲಿಲ್ಲ? ಅದು ಬೇಡ, ಅದಿಲ್ಲ. ಈಗ ಆಯ್ತಿಲ್ಲ.